ನೋಡಿ ಉಳೆಗಳು ಬರ್ತಾ ಇದೆ ಮೂರಿದಲ್ಲಿ, ಕ್ಲೀನ್ ಮಾಡೋರಿಲ್ಲ ನೋಡಿ. ಎಲ್ಲ UGD ಕಲೆಕ್ಷನ್ಸ್ 25 ದಿನ ಇಂದ ತರ ತೊಂದರೆ ಇರೋದು. ನನ್ನ ಅವ್ರ ಮನೆಯಲ್ಲಿ ಅವ್ರ ಮಗನು ಇದೇದು ಮಾತ್ರ ಇದಾಗಿತ್ತು ನೋಡಿ. ಇವಾಗ ಮನೆಯಲ್ಲಿ ಅದು ಹೋಗಿ ವಿಡಿಯೋಸ್ ಮಾಡಿಸಿದ್ದೀನಿ. ಎಲ್ಲ ಮನೆ ಒಳಗಡೆ ಅದು ಗಲೀಜ್ ನೀರು ಬರ್ತಾ ಇದೆ. ಹೆಂಗಿರೋದು 25 ದಿನ ನಾವು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ, ಯಾರು ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಇಷ್ಟು ತೊಂದರೆ ಇದೆ. ಸ್ವಲ್ಪ ದಯವಿಟ್ಟು ನೋಡಿ ಎಷ್ಟು ಖಾಲಿ ಇದು ರೋಡ್. ಇಲ್ಲ ಶಾಲೆ ಸ್ಕೂಲ್ ಒಂದು ಐತೆ ಅಲ್ಲ ಸಾರ್ ಮಕ್ಳು ಇದೆ, ಡೈಲಿ ಬರೋದು ಹೋಗೋದು ಇದೇ ತೊಂದರೆ ಆಗ್ತಾ ಇದೆ ನೋಡಿ. ಜನಗೆ ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ. ನೀರಲ್ದು ಇಷ್ಟು ತೊಂದರೆ, ಫುಲ್ ಬಿಸಿ ರೋಡ್ ಸರ್ ಇದು. ಪೂರ್ತಿ ಏರಿಯಾಗೆ ಇದೇ ಬಿಸಿ ರೋಡ್ ಇರೋದು. ನಮ್ಮ ಹೆಸರು ಬಂದು ಅಮ್ಜದ್ ಖಾನ್ ಸರ್. ಇದು 30ನೇ ನಂಬರ್ ವಾರ್ಡ್ ಸರ್. ಇದು ಸಮಸ್ಯೆ ಏನಂದರೆ ಇವಾಗ ಸಮಸ್ಯೆಗಳು 25 ದಿನದಿಂದಲ್ಲ, ಹೆಚ್ಚು ಕಡಿಮೆ ನಮಗೆ ಇವು 5 ವರ್ಷದಿಂದನೂ ಅಷ್ಟೇ. ಏನನ್ನ ಇರಲಿ ವಿಷಯಗಳು ಇರಲಿ ಬರ್ತಾ ಇದ್ದೀನಿ, ಹೇಳ್ತಾನೆ ಇದ್ದೀನಿ ಪ್ರಾಬ್ಲಮ್ಸ್, ಈ ಥರ ಪ್ರಾಬ್ಲಮ್ಸ್ ಆಗ್ತಾರೆ ಅಂದರೆ ಈ ಥರ ತೊಂದರೆ ಆಗ್ತಾಯಿದೆ. ರೋಡ್ ಬಂದಿದ್ದು 25 ದಿನದಿಂದ 1 ತಿಂಗಳು ಹತ್ರನೂ 1 ತಿಂಗಳಿಂದನೂ ಇಷ್ಟು ತೊಂದರೆ ಆಗ್ತಾ ಇದೆ ಜನ. ಇದು ಫುಲ್ ತೊಂದರೆ ಏನಂದರೆ UGD ಎಲ್ಲ ಬ್ಲಾಕ್ ಆಗಿದ್ದಾರೆ. ನಾವು ಆಲ್ರೆಡಿ ಕೌನ್ಸಿಲರ್ ಇದ್ದಾರೆ, ಅವ್ರಿಗೆ ಸಬ್ಮಿಟ್ ಮಾಡಿದೆ, ಎಲ್ಲ ಇದು ಮಾಡಿದೆ. ಅವರು ಒಂದ್ಸಲ UGD ಗಾಡಿ ಬಂತು, ಬಂದು ನೋಡಿದ್ದು ಅಷ್ಟೇ. ಅವರು ಬಂದು ನೋಡಿಬಿಟ್ಟು ಏನು ಹೇಳಿದರು ಅಂದರೆ ಅವರು ಈ ಥರ ಇದು ಕ್ಲಿಯರ್ ಆಗ್ತಾ ಇಲ್ಲಪ್ಪ, ಅಲ್ಲಿ ಪ್ರಾಬ್ಲಮ್ಸ್ ಐತೆ ಮುಂದೆ ಅಂದ್ರೆ. ಪ್ರಾಬ್ಲಮ್ಸ್ ಮುಂದೆ ಐತಲ್ಲ, ಕಂಪ್ಲೇಂಟ್ ಆಲ್ರೆಡಿ ಕಮಿಷನರ್ ಸರ್ ಹತ್ರ ಹೋಗಿರುತ್ತೆ, DC ಸರ್ ಹತ್ರ ಹೋಗಿರುತ್ತೆ. ಅದ್ರ ಮೇಲೆ ರೆಸ್ಪಾನ್ಸ್ ಸ್ವಲ್ಪನೇ ಯಾರೂ ಕೊಡ್ತಾ ಇಲ್ಲ ಸರ್. ಇದಕ್ಕೆ ರೆಸ್ಪಾನ್ಸ್ ಅಂದ್ರೂ ಸ್ವಲ್ಪ ಜನಗೆ ಅನುಕೂಲಕ್ಕೋಸ್ಕರ ನಾವು ಸ್ವಲ್ಪ ಕಷ್ಟ ಬೀಳ್ಬೇಕು ಸರ್. ಯಾವುದಕ್ಕೂ ಆಗಲಿ ಹೋಗಬೇಕು, ಕಂಪ್ಲೇಂಟ್ ಮಾಡಬೇಕು, ಅದರಿಂದ ಏನು ಕೆಲಸ ಮಾಡಬೇಕು ಅವ್ರ ಕೈಯಿಂದ ಆಗ್ತಾಯಿಲ್ಲ. ಬೇರೆ ಯಾರು MLA ಸರ್ ಇದ್ದಾರೆ, ಇದು MLA ಇದ್ದಾರೆ, ಅವ್ರ ಕೈಯಿಂದನೂ ಈ ಥರ ಸಮಸ್ಯೆ ಇದೆ, ಅವ್ರ ಕೆಲಸ ಏನೋ ಅವ್ರು ಮಾಡ್ಬೇಕು ಸರ್. ಅವರು ಸ್ವಲ್ಪ ಕೌನ್ಸಿಲರ್ ಅಂದರೆ ಹೇಳಿದ್ದಾರೆ, ಅದು ಯಾವುದನ್ನು ನಾವು ಒಳ್ಳೆ ಚಿಕ್ಕದು ಕೆಲಸ ಮಾಡಿಬಿಟ್ರು ಅಂದ್ರೂ ವೀಡಿಯೋ ಮಾಡಿಬಿಟ್ಟು ಆಗಿಬಿಡೋದು ನಮ್ಗೆ ಗೊತ್ತಿರುತ್ತೆ. ಏನಂದರೆ ಈ ಥರ ಒಳ್ಳೆ ಕೆಲಸ ಮಾಡಿದ್ದೀನಿ, ಒಂದು ರೋಡ್ ಬ್ಯಾಲೆನ್ಸ್ ಇಲ್ಲ ನಮ್ಮದು, ಒಂದು ಚರಂಡಿ ನಮ್ಮದು ಬ್ಯಾಲೆನ್ಸ್ ಇಲ್ಲ ಅಂದರೆ ಅದಲ್ಲ ಸರ್. ಅದು ಒಳ್ಳೇದು ಮಾಡ್ತೀರಾ, ಅದು ಬಂದ್ಬಿಡುತ್ತೆ. ಕೌನ್ಸಿಲರ್ ಇವಾಗ ಯಾರೂ ಇಲ್ಲ, ಕೌನ್ಸಿಲರು. ಅದಕ್ಕೆ ನಾವು ಏನು ಹೇಳ್ತಾ ಇದ್ದೀನಿ, ಕಮಿಷನರ್ ಸರ್ಗೂ ರಿಕ್ವೆಸ್ಟ್ ಕೇಳ್ಕೊಳ್ತಾ ಇದ್ದೀನಿ. ಅದು ಕೌನ್ಸಿಲರ್ ಇಲ್ಲ, ಅದನ್ನು ವೀಡಿಯೋ ಮಾಡಿದ್ರು, ಮಾಡಿ ಎಲ್ಲ ಇದು ಮಾಡಿದ್ರು. ಈ ಥರ ಒಳ್ಳೆ ಕೆಲಸ ಮಾಡಿದ್ದೀನಿ, ಅದು ಮಾಡಿರೋದು ಒಳ್ಳೆ ತೋರಿಸ್ತಾ ಇದ್ದೀರಾ. ಇದು ಕೆಟ್ಟದ್ದು ಆಗಿರೋದು ಯಾರೂ ತೋರಿಸ್ತಾ ಇಲ್ಲಲ್ಲ. ನಾವು ಯಾವ ಕೌನ್ಸಿಲರ್ಗೂ ಟಾರ್ಗೆಟ್ ಮಾಡಿ ಇದು ಮಾಡೋದೇನಿಲ್ಲ. ನಾವು ಒಳ್ಳೇದು ಮಾಡ್ಬೇಕು ಸರ್. ನಾವು ಒಳ್ಳೇದು ಮಾಡಿದರೆ ಮುಂದೆ ದಿನಗಳಲ್ಲಿ ನಮ್ಗೆ ಒಳ್ಳೇದಾಗ್ತದೆ. ಸಮಸ್ಯೆ ಏನು, ಜನಗೆ ಓಡಾಡೋಕ್ಕಾಗ್ತಾ ಇಲ್ಲ. ಇವಾಗ ವೀಡಿಯೋ ಅಲ್ಲಿ ಮಾಡಿಸಿದ್ದೀನಿ, ಮನೆ ಒಳಗಡೆ ಹೋಗೋಕ್ಕೆ ಆಗ್ತಾ ಇಲ್ಲ. ಅಷ್ಟು ತುಂಬ ಕಷ್ಟ ಆಗ್ತಾ ಇದೆ ಸರ್. ನೋಡಿ ವಯಸ್ಸು ಅಮ್ಮ ಬರ್ತಾ ಇದ್ದಾರೆ, ಮೊನ್ನೆ ಈ ಸೈಡಿಂದ ಬಂದಿದ್ರೆ ಅವ್ರು ಬಿದ್ದೋಗ್ಬಿಡ್ತಾರೆ. ಇಷ್ಟು ತೊಂದರೆ ಆಗ್ತಾ ಇದೆ ಜನಗೆ. ನಾನೇನು ಹೇಳೋದಂದರೆ ಒಬ್ರಿಗೆ ತೊಂದರೆ ಆಗಬಾರ್ದು, ಆ ಥರ ಕೆಲಸಗಳು ನಾವು ಮಾಡಬೇಕು. ನಮ್ಮ ವಿಷಯ ಏನಂದರೆ ಈ ಥರ ತೊಂದರೆ ಆಗ್ತಾ ಇದೆ, ನಾವು ಏನನ್ನೋ ತೊಂದರೆ ಇರಲಿ ಬರಬೇಕು, ಅವ್ರು ಬಂದು ಕೆಲಸಗಳು ಮಾಡಿಸ್ಕೊಟ್ಬಿಟ್ರೆ ಒಳ್ಳೆಯದಿತ್ತು. ನಾವು ಕಮಿಷನರ್ ಸರ್ಗೆ ಹೇಳ್ತಾ ಇದ್ದೀನಿ, ನಾವು ಏರಿಯಾವರು ನಮ್ಮದು ಸೋಷಲ್ ವರ್ಕ್ ನಡೀತಾನೆ ಇರುತ್ತೆ, ನಾವು ಮಾಡ್ತಾನೆ. ಏನೇನೋ ವಿಷಯ ಇರಲಿ, ನಾವು ನಮ್ಮ ಗ್ಯಾಂಗೆ ಎಲ್ಲ ಬರುತ್ತೆ, ನಾವು ಎಲ್ಲ ಮಾಡ್ತೀನಿ ನಾವು. ಬಟ್ ಏನಂದರೆ ನಮ್ಮ ಪಾರ್ಟಿನೂ ಐತೆ HDPI ಅಂದರೆ, ಅದು ನಾವು ಪಾರ್ಟಿದು ವಿಷಯ ಅಲ್ಲ, ನಮಗೆ ಜನಗೆ ಅನುಕೂಲ ಆಗೋದು ವಿಷಯ. ಪಾರ್ಟಿದಿಂದನೂ ಕೆಲಸ ನಡೀತಾ ಇರುತ್ತೆ. ಬಟ್ ಏನಂದರೆ ನಮ್ಮ ಏನನ್ನೋ ವಿಷಯ ಇರಲಿ, ನಮ್ಮದು ಬ್ಯಾಚ್ ಎಲ್ಲ ಬರುತ್ತದೆ. ಮೊನ್ನೆ ಅಲ್ಲೇ ಕಟ್ಟೆ ಮೇಲೆ ಸ್ವಲ್ಪ ಇದ್ದಿತ್ತು, ನಾವು ಹೋಗಿ ಕ್ಲೀನ್ ಮಾಡಿಸಿ ಜನಗೆಲ್ಲ ಹೇಳಿ ಇದು ಮಾಡಿದ್ದೀನಿ. ಆ ಕಟ್ಟೆ ಮೇಲೆ ಒಂದು ಪೈಪ್ ಹೋಗಿದೆ. ಏನಂದ್ರೆ ಪೈಪ್ ಹೋಗಿ ಎಷ್ಟು 1-3 ರೋಡ್ ಹಾಕಿದ್ದಾರೆ. 3 ತಿಂಗಳಿಂದ ಆ ನೀರು ಹೋಗ್ತಾನೆ ಇದೆ. ಅದ್ರ ಮೇಲೆ ಏನೋ ಸ್ವಲ್ಪನೇ ರೆಸ್ಪಾನ್ಸ್ ಇಲ್ಲ. ಆ ನೀರು ಹೋಗಿ ಏನಾಗುತ್ತೆ, ರೋಡ್ ಅದು ಆಗಿರೋದು ರೋಡು ಒಟ್ಟೋಗ್ಬಿಡುತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, DC ಸಾರ್ಗೂ ಹೇಳ್ತಾ ಇದ್ದೀನಿ, ಕಮಿಷನರ್ ಸಾರ್ಗೂ ಹೇಳ್ತಾ ಇದ್ದೀನಿ, ಇಂಜಿನಿಯರ್ ಅವ್ರ ಕೆಲಸ. ಬಟ್ ಎಲ್ಲ ಏನನ್ನ ಇರಲಿ, ಅಲ್ಲಿ ಬ್ಲಾಕ್ ಆಗಿದೆ, ಅಲ್ಲಿ ಪೈಪ್ ಮಾಡಿ ಎಲ್ಲ ಮಾಡಿಬಿಡ್ತೀನಿ ಅಂದರೆ ಹೇಳ್ತದೆ. ಇಂಜಿನಿಯರ್ ಕೆಲಸ ಇರುತ್ತೆ, ಅದು ಇಂಜಿನಿಯರ್ ಸಾರ್ದು ಕೆಲಸ ಇರುತ್ತೆ. ಬರಬೇಕು, ಚೆಕ್ ಮಾಡಬೇಕು, ಏನು ಪ್ರಾಬ್ಲಮ್ಸ್ ಇದೆ ಕಳಿಸ್ಬೇಕು, ಎಲ್ಲ ಹೋಗಿ ಒಂದು ಲೆಟ್ರ್ ಕೊಟ್ಬಿಟ್ಟು ಏನಿದೆ ಮಾಡಿಸಿ ಅವ್ರ ಕೆಲಸಗಳು ಮಾಡಿಕೊಡ್ಬೇಕು ಸರ್. ನಗರಸಭೆ ಹತ್ರನೂ ಮೊನ್ನೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನಗರಸಭೆಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅವ್ರಿಗೆ ಹೇಳಿದ್ರು ನಾವು ಮಾಡ್ತೀನಿ ಅಂದರೆ ಹೇಳ್ತಾರೆ, ಸ್ವಲ್ಪ ರೆಸ್ಪಾನ್ಸ್ ಇಲ್ಲ. ಇವಾಗ ಏನಾಗುತ್ತೆ ಅಂದರೆ ದೊಡ್ಡ ಇಶ್ಯೂ ಮಾಡಿ ಎಲ್ಲ ಚೆನ್ನಾಗಿ ರೋಡ್ ಮೇಲೆ ಸೇರಿಸ್ಕೊಂಡು ಇದು ಮಾಡಿದರೆ ಇದು ಒಳ್ಳೇದಾಗುತ್ತೆ ಅಷ್ಟೆ. ಇವಾಗ ಅದೇ ಮಾಡಬೇಕಾಗಿರೋದು. ಇವಾಗ ಪ್ರಾಬ್ಲಮ್ಮು ಸಾಲ್ವ್ ಆಗಿಲ್ಲ ಅಂದರೆ ಆಮೇಲೆ ರೋಡ್ ಮೇಲೆ ಬರ್ತೀನಿ, ಆಮೇಲೆ ಸಾರ್ ಹತ್ರ ಬರ್ತೀನಿ, ಆಮೇಲೆ ನಗರಸಭೆ ಹತ್ರ ಹೋಗಿ ಎಲ್ಲ ಮಾಡ್ತೀನಿ ನಾವು.